ಅಲ್ಲಿ 515ನೇ ಕೆಂಪೇಗೌಡರ ಸಮಾರಂಭವನ್ನು ಮಾಡ್ತಾರಂಥದ್ದು ಜಯಂತಿ ಉತ್ಸವವನ್ನು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಏನು ಗಾಣಿಗೇರಿ ಬೀದಿನಲ್ಲಿ ಇವತ್ತು ಆಯೋಜನೆ ಮಾಡಿದಂತಹ ಎಲ್ಲ ಯುವಕ ಮಿತ್ರರು ಮತ್ತು ಯಜಮಾನರುಗಳು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರುವಂಥದ್ದು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಕಾರ್ತಿಕ್ ಮತ್ತು ತೇಜ್ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು ಅವರ ತಂಡಕ್ಕೆ. ಒಂದು ರೀತಿ ಹೇಳ್ಬೇಕು ಅಂತಂದರೆ ಸಲ ಮಾಡ್ತಾ ಇದ್ದಾರೆ ಇವತ್ತು ಹುಡುಗರು ನೋಡ್ತಾ ಇದ್ದಾರೆ. ಇಲ್ಲಿ ತುಂಬ ವಿಜೃಂಭಣೆಯಾದಂಥ ಕಾರ್ಯಕ್ರಮ ಆಯೋಜನೆ ಮಾಡೋದು. ಹಾಗಾಗಿ ನಾವೇನು ನೋಡ್ತಾ ಇದ್ದೀರೋ ಇದು ಬನ್ನೂರಿನ ಗಾಣಿಗೇರಿ ಬೀದಿನಲ್ಲಿ ಪುಟ್ಟ ಮಕ್ಕಳು ಕೂಡ ಇವತ್ತು ಕೆಂಪೇಗೌಡರನ ದಿನಾಚರಣೆನ ಜಯಂತಿನ ಆಚರಣೆ ಮಾಡ್ತಾ ಇರೋದು ಕೂಡ ನಾನು ನೋಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಥ ಆಗುತ್ತೆ, ನಾವು ಇಡೀ ರಾಜ್ಯದಲ್ಲಿ ಕೆಂಪೇಗೌಡರ ಒಂದು ಬರೀ ಪಾಠ ಪುಸ್ತಕದಲ್ಲಿ ಮಾತ್ರ ಓದೋದಲ್ಲ, ನಿಜವಾದ ಒಂದು ಸಂಗತಿನ ಕಣ್ಣಾರ ನೋಡುವಂಥ ಪುಟ್ಟ ಮಕ್ಕಳು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಹಾಗೆಯೇ ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಈ ಒಂದು ವಿಜೃಂಭಣೆಯಾದಂಥ ಕಾರ್ಯಕ್ರಮನ ಶಿವಕುಮಾರ್ ಅವರು ಆಯೋಜನೆ ಮಾಡಿದ್ರು. ಹಾಗಾಗಿ ತಾವು ಇಲ್ಲೇ ನೋಡ್ತಾ ಇದ್ರು ಅತಿ ಅದ್ಭುತವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಜೊತೆಗೆ ತೇಜೂರ್ ಅವರಿಗೆ ಒಂದು ಕಿರು ಸನ್ಮಾನ, ಕಾರ್ತಿಕ್ ಅವರಿಗೆ ಒಂದು ಕಿರು ಸನ್ಮಾನ, ತೇಜ